ಕೆಸಿಐಬಿ ನ್ಯೂಸ್ ವರದಿ. ಗದಗ ಜೆಡಿಎಸ್ ಪಕ್ಷದ ವತಿಯಿಂದ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿಯ ಲೋಕಸಭೆ ಹಾಗೂ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಶೇಕಡಾ 33% ಮೀಸಲಾತಿ ಕಲ್ಪಿಸುವ ವಿಧೇಯಕಕ್ಕೆ ಸಂಬಂಧಿಸಿದಂತೆ ಉಂಟಾದ ಹಿನ್ನಡೆಯನ್ನು ಖಂಡಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಗರದ ಗಾಂಧಿ ವೃತ್ತದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಲೋಕಸಭೆಯ ಪ್ರತಿಪಕ್ಷಗಳಾದ ಕಾಂಗ್ರೆಸ್ ಹಾಗೂ ಮೈತ್ರಿಕೂಟದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಮಹಿಳೆಯರಿಗೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಲಾಯಿತು. ಈ ಸಂದರ್ಭ ಮಹಿಳಾ ಮೀಸಲಾತಿ ವಿಚಾರದಲ್ಲಿ ಆಗಿರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ ಪ್ರತಿಭಟನಾಕಾರರು ಸರ್ಕಾರದ ಗಮನ ಸೆಳೆಯಲು ಘೋಷಣೆಗಳನ್ನು ಕೂಗಿದರು. ಪ್ರತಿಭಟನೆಯ ನೇತೃತ್ವವನ್ನು ಜೆಡಿಎಸ್ ಗದಗ ಜಿಲ್ಲಾಧ್ಯಕ್ಷರಾದ ಶ್ರೀ ಎಂವೈ ಮುಧೋಳ್ ವಹಿಸಿಕೊಂಡಿದ್ದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಎಚ್ ಕೊಪ್ಪಳ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಈರಣ್ಣ ಬಾಳಿಕಾಯಿ, ಜಿಲ್ಲಾ ಪದಾಧಿಕಾರಿಗಳಾದ ಗಿರೀಶ ಸಂಶಿ, ದೇವಪ್ಪ ಮಲ್ಲಸಮುದ್ರ, ವೀರೇಶ್ ಜಿರಳ್ ಸೇರಿದಂತೆ ಅನೇಕ ಮುಖಂಡರು ಭಾಗವಹಿಸಿದ್ದರು. ತಾಲೂಕುಗಳ ಅಧ್ಯಕ್ಷರಾದ ಮಂಜುನಾಥ ದೊಡ್ಮನಿ, ಶರಣಪ್ಪ ಹೂಗಾರ, ಸಂಗಪ್ಪ ಎಲಗುಣಿಸಿ ಹಾಗೂ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷೆ ಶ್ರೀಮತಿ ಲಲಿತಾ ಅವರೊಂದಿಗೆ ಮಹಿಳಾ ಸಂಘಟನೆಯ ಹಲವು ಕಾರ್ಯಕರ್ತೆಯರು ಪ್ರತಿಭಟನೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು. ಜೊತೆಗೆ ಎಂಎಸ್ ಪತ್ಗೌಡ್ರು, ಸಂತೋಷ್ ಪಾಟೀಲ, ರಮೇಶ್ ಹುಣಿಸಿಮರ, ಖುರ್ಷಿದ್ ಢಾಲಾಯತ, ಮುನಾ ಢಾಲಾಯತ ಸೇರಿದಂತೆ ಶಿರಹಟ್ಟಿ, ಮುಂಡರಗಿ, ಗಜೇಂದ್ರಗಡ ಹಾಗೂ ಗದಗ ತಾಲೂಕಿನ ಅನೇಕ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು. ಈ ಪ್ರತಿಭಟನೆಯ ಮೂಲಕ ಮಹಿಳಾ ಮೀಸಲಾತಿ ವಿಧೇಯಕವನ್ನು ಶೀಘ್ರ ಜಾರಿಗೊಳಿಸಿ ಮಹಿಳೆಯರಿಗೆ ಸಮಾನ ಹಕ್ಕುಗಳನ್ನು ನೀಡಬೇಕು ಎಂದು ಒತ್ತಾಯಿಸಲಾಯಿತು. ಇವತ್ತು ಮಹಿಳೆಯರ ಮೀಸಲಾತಿಯನ್ನು ಒಂದು ಕಾಂಗ್ರೆಸ್ ಸರ್ಕಾರದಿಂದ ಮಹಿಳೆಯರಿಗೆ ಅವಮಾನ ಮಾಡಿದ್ದು ಎಲ್ಲರಿಗೂ ಖಂಡನೆ. ಇದು ಯಾಕಂದ್ರೆ 33% ಕೊಟ್ಟಂತ ನಮ್ಮ ಪಕ್ಷದ ದೇವೇಗೌಡ ಸಾಹೇಬರು ಮತ್ತು ನಮ್ಮ ಸರ್ಕಾರ ಇದ್ದಾಗ ಇದು ಜಾರಿ ಮಾಡಿದ್ರು, ಪ್ರಧಾನಮಂತ್ರಿ ಇದ್ದಾಗ. ಇವತ್ತಿನ ಮಟ್ಟಿಗೆ ಹೇಳ್ತಾರೆ ಅವರು, ಇದು ಯಾವಾಗ 2023 ಜಾರಿ ಮಾಡೈತಂತೆ. ಮತ್ತು ಅವಾಗ ಯಾಕೆ ಮಾಡಲಿಲ್ಲ? ಮಾಡಬೇಕಿತ್ತಲ್ಲ, ಈಗ ಯಾಕೆ ವಿರೋಧ ಮಾಡ್ತೀವಿ ನೀವು? ಈಗ ವಿರೋಧ ಮಾಡೋಕ್ಕೆ ನಮ್ಮದು ಖಂಡನೆ. ನಾವು ಬರೀ ಇವತ್ತು ಜಿಲ್ಲಾ ಒಂದೇ ಅಲ್ಲ, ಪ್ರತಿ ತಾಲೂಕಿನೊಳಗೆ ಮಹಿಳಾ ಮೀಸಲಾತಿ ಬಗ್ಗೆ ನಾವು ನಿರಂತರ ಹೋರಾಟ ಮಾಡ್ತೀವಿ. ಗದಗ ಜಿಲ್ಲಾ ಬರುವಂಥ ಗ್ರಾಮಕ್ಕೂ ಹೋಗ್ತೀವಿ, ತಾಲೂಕಿಗೂ ಹೋಗಿ ನಾವು ಎಲ್ಲ ತಾಲೂಕು ಅಧ್ಯಕ್ಷರ ನೇತೃತ್ವಗಳು ನಾವು ಮುಂದಿನ ದಿನದಲ್ಲಿ ಹೋರಾಟ ಮಾಡಿ ನಾವು ಈ ಮೀಸಲಾತಿ ರದ್ದು ಏನು ಓಟ್ ಮತದಾನ ಮಾಡೋರಿಗೆ ತಕ್ಕ ಪಾಠ ಕಲಿಸ್ತೀವಿ. ಮುಂದಿನ ದಿನದಲ್ಲಿ ಮಹಿಳೆಯರಿಂದ ಇವರೇನು ಮಾಡ್ತಾರೆ, ಮಹಿಳೆಯರಿಗೆ ಅವಮಾನ ಮಾಡಿದ್ರು. ಇದು ಖಂಡನೆ. ಮುಂದಿನ ದಿನದಲ್ಲಿ ಇದು ಒಟ್ಟ ಏನಾದರೂ ಮಹಿಳೆಯರಿಂದ ಇದು ಯಾವುದೂ ನಡೆಯಕ್ಕಾಗಲ್ಲ. ಮಹಿಳೆಯರು ಬೇಕೇ ಬೇಕು. ಮಹಿಳೆಯರಿಂದ ಇದು ಮುಂದೆ ಒಳ್ಳೆಯದಾಗಂತ ನಮ್ಮ ಭಾವನೆ. ಮಹಿಳೆಯರ ಹಕ್ಕನ್ನು ಕಸಿದಂತ ಕಾಂಗ್ರೆಸ್ ಪಕ್ಷಕ್ಕೆ, ಲೋಕಸಭೆಯ ವಿರೋಧ ಪಕ್ಷಕ್ಕೆ ಏನೇ ಬರಲಿ ವಿರೋಧ ಪಕ್ಷದ ಇಂಡಿ ಕೂಟಕ್ಕೆ, ವಿರೋಧ ಪಕ್ಷದ ಇಂಡಿ ಕೂಟಕ್ಕೆ, ಮಹಿಳಾ ವಿರೋಧಿ ಇಂಡಿ ಕೂಟ, ಲೋಕಸಭೆಯ ಪ್ರತಿಪಕ್ಷಕ್ಕೆ ಏತಕ್ಕಾಗಿ ಹೋರಾಟ, ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಲೋಕಸಭೆಯ ವಿರೋಧ ಪಕ್ಷದ ಇಂಡಿ ಕೂಟಕ್ಕೆ ಮಹಿಳೆಯರ ಹಕ್ಕನ್ನು, ಲೋಕಸಭೆಯ ಇಂಡಿ ಕೂಟಕ್ಕೆ ಇಂಡಿ ಕೂಟಕ್ಕೆ 33 ಮೀಸಲು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋಗಿಲ್ಲ.
ಪಕ್ಷಕ್ಕೆ ಮಹಿಳೆಯರ ಹಕ್ಕನ್ನು ಕಸಿದಂತ ವಿರೋಧ ಪಕ್ಷಕ್ಕೆ ಮಹಿಳೆಯರ ಹಕ್ಕನ್ನು ಕಸಿದಂತ ವಿರೋಧ ಪಕ್ಷಕ್ಕೆ ಎಲ್ಲಿವರೆಗೆ ಹೋರಾಟ ಎದಕ್ಕಾಗಿ ಹೋರಾಟ ಸಿಗಲೇಬೇಕು ಸಿಗುವವರೆಗೆ ನಾವು ಬಿಡುವುದಿಲ್ಲ ನಮ್ಮ ಜೆಡಿಎಸ್ ಪಕ್ಷದ ನಿರಂತರ ಮಹಿಳಾ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ